ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಹೇಮಂತ್ ಕೂಡ. ನಮಸ್ಕಾರ. ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಮ್ಯಾಟ್ರ್ ಏನಿಲ್ಲ, ಇವತ್ತು ಮದರ್ಸ್ ಡೇ ಅಲ್ವಾ, ಸೊ ಅದಕ್ಕೋಸ್ಕರ ಮಮ್ಮಿಗೆ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ತೊಗೊಂಡು ಹೋಗ್ತಿದ್ದೆ. ಮನೆಗೆ ಹೋಗಿ ನಮ್ಮ ಅಮ್ಮಂಗೆ ಇನ್ನೂ ಏನೂ ಹೇಳಿಲ್ಲ, ನೋಡೋಣ ಹೋಗಿ. ಅಣ್ಣ ಕೇಕ್ ಇದೆಯಾ? ಹಾಂ, ಫುಲ್ ಕಂಪ್ಲೀಟ್ ಇಲ್ವಾ? ಹಾಂ, ಆಗಲಿ. ಹಾರ್ಟ್ ಶೇಪ್ ಇಲ್ವಾ? ಎಲ್ಲ ರೌಂಡೇನಾ? 1 kg ತಂದಿದೆ, 1/2 kg 3 ಇದೆ. ಇದು ಚಾಕೋ ಚಾಕ್ಲೇಟ್ ಕುಡಿ. ಮದರ್ಸ್ ಡೇ. ಆ್ಯಕ್ಚುಲಿ ಹಾರ್ಟ್ ಶೇಪ್ ಕೇಕ್ ಬೇಕಾಗಿತ್ತು. ನಮ್ಮ ಹುಡುಗಿ ಬರ್ತಡೇಗೆ ನಾನು ಹಾರ್ಟ್ ಕೇಕ್ ತೊಗೊಂಡೋಗಿದ್ದೆ. ಇವಾಗ ನಮ್ಮ ಅಮ್ಮಗೆ ಹಾರ್ಟ್ ತೊಗೊಂಡೋಗಿದೆ ಅಂದರೆ ಹಿಂಗೆ, ಅದು ಸಿಕ್ಕಿಲ್ಲ. ನೋಡೋಣ. ಹ್ಯಾಪಿ ಮದರ್ಸ್. ಆಯಿತು, ಕೇಕ್ ತೊಗೊಂಡಿದ್ದು ಆಯಿತು. ಈಗ ಮನೆಗೆ ಹೋಗೋಣ. ನಮ್ಮ ಮಮ್ಮಿಗೆ ಸ್ವಲ್ಪ ಕೇಕ್ ಕಟ್ ಮಾಡಿಸಿ ಒಂದು ಟ್ಯಾಕ್ಸ್ ಹಾಕ್ಸ್ಬೇಕು. ನಾನು ಖರ್ಚು ಮಾಡೋದಕ್ಕಿಂತ 5ರಷ್ಟು ಟ್ಯಾಕ್ಸ್ ಹಾಕ್ಸ್ತೀನಿ ಇವತ್ತು, ಪಕ್ಕ ಫಿಕ್ಸು. ನಮ್ಮಮ್ಮ ನನಗೋಸ್ಕರ ಇದು ವರ್ಷ ಪೂರ್ತಿ ಅಷ್ಟು ಕಷ್ಟಪಡ್ತಾರೆ. ಮದರ್ಸ್ ಡೇಗೆ ಒಂದು ಕೇಕ್ ಕಟ್ ಮಾಡಿಸಿ ಸಿಹಿ ತಿನ್ಸೋಣ ಅನ್ನೋ ಪ್ಲ್ಯಾನ್ ಅಷ್ಟೇ. ಇದು ಆ್ಯಕ್ಚುಲಿ ಗೊತ್ತಿಲ್ಲ, ನಾನೆಲ್ಲೋ ಕರ್ಕೊಂಡೋಗ್ತೀನಿ ರೆಡಿ ಆಗು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮನೇಲಿ ರೆಡಿ ಆಗಿರ್ತಾರೆ. ಈಗ ಹೋಗಿ ಕೇಕ್ ಕಟ್ ಮಾಡಿಸಿ ಚೆನ್ನಾಗಿ ಒಂದು ಟ್ಯಾಕ್ಸ್ ಹಾಕ್ಸ್ತೀನಿ ಇವತ್ತು. ಮನೆಗೆ ಬಂದಾಯಿತು. ನಮ್ಮ ಮಮ್ಮಿಗೆ ಈಗ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ. ನಮ್ಮಮ್ಮ ನೋಡಿ, ಇಗೋ ಹ್ಯಾಪಿ ಮದರ್ಸ್ ಡೇ, ಥ್ಯಾಂಕ್ ಯು ಅಂತ ಹೇಳು. ಸ್ವಲ್ಪ ಹೇರ್ ಸ್ಟೈಲ್ ಹಾಳಾಗ್ಬಿಟ್ಟಿದೆ, ಸರಿ ಮಾಡಿಕೊಂಡು ಕೆಲವೊಂದು ಸ್ಟೋರಿಗಳಿದೆ ನಿಮಗೆಲ್ಲ ಹೇಳ್ಬೇಕಾಗಿರೋ ಸ್ಟೋರಿಗಳು, ಅದನ್ನೆಲ್ಲ ಇವಾಗ ಹೇಳ್ತೀನಿ. ರೆಕಾರ್ಡ್ ಮಾಡೋಣ. ಓಕೆ ಮಮ್ಮಿ, ಓಕೆನಾ? ರೆಡಿ ಇರು. ಲೈಟು. ಹಾಂ ಮಮ್ಮಿ ಹೇಳು. ಮಮ್ಮಿ ಏನು ಹೇಳ್ಬೇಕಪ್ಪ? ಮದರ್ಸ್ ಡೇ. ಮದರ್ಸ್ ಡೇಗೆ ಮಗನಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾನೆ. ಹಿಂಗೆ ಅನಿಸ್ತಾ ಇದೆ? ಸಂತೋಷ ಆಯ್ತದಪ್ಪ. ಸಂತೋಷ. ನಿಮ್ಮೇಲೆ ಬೈಯಲತ್ತಾನೆ ನನಗೆ, ನಿಮ್ಮೇಲೆ ಬೈಯಲತ್ತಾನೆ ನನಗೆ. ತಾಯಿದಿರು ಬೈದಂಗಿರ್ತಾರೇನಪ್ಪ, ಹೇಳು ಯಾರನ್ನಾಗಿ. ತಪ್ಪು ಮಾಡಿದ್ರೆ ಬೈಬಾರ್ದಾ? ಏನಕ್ಕೆ ಬೈತ್ಯಾ? ನಾನೇನು ತಪ್ಪು ಮಾಡಲ್ಲ ಬಿಡು, ತಲೆ ಕಟ್ಸ್ಕೊಬೇಡ. ತಪ್ಪು ಮಾಡೋದ? ನಮ್ಮ ಅಮ್ಮನ ಬಗ್ಗೆ ಏನು ಹೇಳೋದಪ್ಪ ನಾನು. ನಮ್ಮ ಅಮ್ಮನ ಬಗ್ಗೆ ತುಂಬ ಹೇಳೋದಿದೆ. ತುಂಬ ಎಪಿಸೋಡ್ಗಳಾಗುತ್ತೆ ನಮ್ಮ ಅಮ್ಮನ ಬಗ್ಗೆ ಹೇಳೋದಕ್ಕೆ. ತುಂಬ ಕಷ್ಟಪಟ್ಟು ನನ್ನ ಸಾಕಿದ್ದಾರೆ. ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟು ನನ್ನ ಸಾಕಿ ಬೆಳೆಸಿದ್ದಾರೆ. ಮಮ್ಮಿ ಆ್ಯಕ್ಚುಲಿ ಹಾರ್ಟ್ ಶೇಪ್ ಹುಡುಕ್ತೆ ಮಮ್ಮಿ, ಹಾರ್ಟ್ ಶೇಪ್ ಸಿಕ್ಲಿಲ್ಲ. ಸರಿನಾ? ಅದಕ್ಕೆ ರೌಂಡ್ ಶೇಪ್ ತಂದಿದ್ದೀನಿ. ಸರಿನಾ? ಚೆನ್ನಾಗಿತ್ತಾ? ಬೆಂಕಿಪಟ್ಟಣ ಬೇಕಲ್ಲ? ಹೇಳು ಮಮ್ಮಿ. ಈಗ ಏನು ಹೇಳ್ಬೇಕು ಮಮ್ಮಿ? ಇವತ್ತು ನನಗೆ ಏನೇನು ಗುಣಗಳು ಬಂದಿದೆ, ನನ್ನ ಬೋಲ್ಡ್ನೆಸ್ಸು, ನನ್ನ ಆ್ಯಟಿಟ್ಯೂಡು, ನನ್ನ ಒಳ್ಳೆತನ, ನನ್ನ ಕೆಟ್ಟತನ, ನಮ್ಮಮ್ಮನ ಕಲ್ಲರು, ಪ್ರತಿಯೊಂದು ನಮ್ಮಮ್ಮನಿಂದಾನೇ ಬಂದಿರೋದು. ನಾನು ಯಾರ ಮುಂದೆ ಏನು ಮಾತಾಡ್ತೀನಿ, ಹೆಂಗೆ ಮಾತಾಡ್ತೀನಿ, ಪ್ರತಿಯೊಂದು ಹೇಳ್ಕೊಟ್ಟಿರೋದು ನಮ್ಮ ಅಮ್ಮನೇ. ಇರು ಮಮ್ಮಿ, ಇರೋ ನಿಮಿಷ, ನಾನು ನಿಮಗೋಸ್ಕರ ಒಂದು ಸಾಂಗ್ ಆಡ್ತೀನಿ. ಸಾಂಗ್ ಅಲ್ಲ? ಆಯ್ತು ಮಗನೇ, ಅಲ್ಲ. ತಾಯಿಯೇ ಮಗನ ಜೀವ, ಆ ಮಗನಿಗೆ ತಾಯೇ ದೈವ, ಇಲ್ಲಿ ತ್ಯಾಗ ಪ್ರೇಮದ ಕರುಳಿನ ಬಂದ ನೂರು. ಅಚ್ಚು ಸಾಕು. ಸಾಕು ಬಿಡು, ತಗೋ ಕಟ್ ಮಾಡು. ಹ್ಯಾಪಿ ಮದರ್ಸ್ ಡೇ.
ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಚೂರು ತಗೋ ಚೂರು ಚೂರು. ತಗೋ, ನಂಗೆ ಬೈಯೋದು ಕಮ್ಮಿ ಮಾಡಿ ಇನ್ಮೇಲಾದ್ರೂ, ಸರಿನಾ? ಯಾವಾಗ ಬೇಕೋ ಬೈತಾ ಇರ್ತಾರೆ, ಯಾವಾಗ ಬೇಕೋ ಹೊಗಳ್ತಾ ಇರ್ತಾರೆ, ಎಷ್ಟು ಬೇಕೋ ಅಷ್ಟು ಪ್ರೀತಿ ಕೊಡ್ತಾರೆ. ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ಹೊಗಳ್ಸ್ಕೊಂಡಿದ್ದೀನಿ. ದಿಸ್ ಈಸ್ ಒನ್ ಸೈಡ್ ಆಫ್ ಲಕ್ಷ್ಮಿ. ಇನ್ನೊಂದು ಸೈಡ್ ಆಫ್ ಲಕ್ಷ್ಮಿ ಹೇಳ್ಬೇಕು ಅಂದರೆ, ಅಮ್ಮ ಬಾರಮ್ಮ ಇಲ್ಲಿ. ಒಂದು ಸೈಡ್ ಆಫ್ ಲಕ್ಷ್ಮಿ, ಇನ್ನೊಂದು ಸೈಡ್ ಆಫ್ ಲಕ್ಷ್ಮಿ ಬಗ್ಗೆ ಹೇಳ್ಬೇಕು ಅಂದರೆ, ನಮ್ಮಮ್ಮ ನನ್ನ ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ಅಂದರೆ ಯಾವ ಥರ ಬೆಸ್ಟ್ ಫ್ರೆಂಡ್ ಅಂದರೆ, ನನಗೆ ಶಿವ ತೇಜು ಇದ್ದಾರಲ್ಲ ಆ ಥರ ಬೆಸ್ಟ್ ಫ್ರೆಂಡ್. ನಾನು ಅವ್ರ ಹತ್ರ ಹೇಳ್ಕೊಳ್ಳೋದ್ನೆಲ್ಲ ನಮ್ಮ ಅಮ್ಮನ ಹತ್ರನೂ ಹೇಳ್ತೀನಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾವುದೋ ಒಂದು ನನಗೆ ಹುಡುಗಿ ಇಷ್ಟ ಆದ್ದು, ನಾನು ಯಾವುದೋ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದೆ ನಮ್ಮ ಅಮ್ಮಂಗೆ ಹೇಳ್ತೀನಿ. ನಮ್ಮಮ್ಮ ಹಿಂಗೋ ಮ್ಯಾನೇಜ್ ಮಾಡ್ತಾರೆ ನಮ್ಮ ಅಪ್ಪಂಗೆ ಹೇಳಿದಂಗೆ. ಈಗ ಪ್ರೆಸೆಂಟ್ ಏನು ಹೇಳ್ತಿದೆ ಅಂತ ನಮ್ಮ ಅಮ್ಮಂಗೆ ಗೊತ್ತು. ಇದಕ್ಕೆ ನಮ್ಮ ಅಮ್ಮನ ಬೆಸ್ಟ್ ಫ್ರೆಂಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಬಿಟ್ಟು ಬೇರೆ ನನ್ನ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮಮ್ಮ. ಯಾರ್ಯಾರು ಮಾತಾಡ್ಕೊತಿರ್ತೀವಿ, ಕಷ್ಟ ಸುಖ ಜಾಸ್ತಿ ಮಾತಾಡ್ತೀವಿ. ಅದು ನೈಟ್ ಟೈಮಲ್ಲಿ ವಾಕ್ ಹೋಗಲಿ, ನಾಯಿನ ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಕಷ್ಟ ಸುಖ ಮಾತಾಡ್ತೀವಿ. ಅವ್ರ ಮನೆ ವಿಷಯನೂ ಜಾಸ್ತಿ ಮಾತಾಡ್ತೀವಿ. ಯಾರ ಮನೆ ಸುದ್ದಿ ಮಾತಾಡ್ತೀವಲ್ಲ. ಆಮೇಲೆ ನಮ್ಮಮ್ಮ ನನ್ನ ಲವ್ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ, ಹೆಂಗ್ ನಡೀತೈತೆ, ಹೆಂಗೋಳು ಹುಡುಗಿ ಅಂತೆಲ್ಲ ಕೇಳ್ತಾ ಇರ್ತಾರೆ. ಇವಾಗ ಎಲ್ಲಿಗೆ ಬಂದೈತಮ್ಮ? ಇವಾಗ ಎಲ್ಲಿ ಬಂದೈತಿ ನಿನಗೆ ಗೊತ್ತು, ನನಗೇನು ಗೊತ್ತು? ನಿನಗೇನು ಗೊತ್ತೇಳು? ನನಗೆಲ್ಲ ಗೊತ್ತಿಲ್ಲಪ್ಪ, ಎಲ್ಲ ಕಟ್ಟಾಗ್ಬಿಟ್ಟದೆ ಅಂತ ಹೇಳಿದ್ರೆ ಅಲ್ಲಿ ಮಾತ್ರ ಗೊತ್ತಾಗ್ತದೆ. ಹಿಂಗಿದೆ ನಡಿ. ಈಗ ಇದೇ ಖುಷಿಗೆ ಟ್ರೀಟ್ ಏನಿಲ್ವಾ? ಏನು ಕೊಡ್ಸ್ಬೇಕಪ್ಪ? ಫುಲ್ಲು ನಿಂದೇ ಇವತ್ತು ಟ್ಯಾಕ್ಸ್. ಬಾ, ನೀನು 50 ರೂಪಾಯಿ ಕೇಕ್ ತಿನ್ಬೇಕು. 50 ರೂಪಾಯಿ ಇದು ಆಗ್ಲಿ, ಒಂದು 100 ರೂಪಾಯಿ ಆಗ್ಲಿ. 100? ಹೋಗ್ಲಿ, ಒಂದು 500 ರೂಪಾಯಿ ಮಾಡ್ಕೊ. 500 ರೂಪಾಯಿ. 500 ರೂಪಾಯಿ ಕೇಕ್ ಆಯ್ತು. ಆಯ್ತಪ್ಪ. ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮಮ್ಮ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಂಡವ್ರೆ. ಯಾರ್ಯಾರು ಕೇಳಬಾರ್ದು ಮಾತೆಲ್ಲ ಕೇಳಿ ನನ್ನ ಇವತ್ತು ಈ ಮಟ್ಟಕ್ಕೆ ನಡೆಸಿದ್ದಾರೆ. ಇದುವರೆಗೂ ಹೇಮಂತ್ಗೌಡ ಏನೇ ಆಗಿದ್ರು ನಮ್ಮ ಅಮ್ಮನೇ ಕಾರಣ, ಮುಂದೆ ಏನಾದರೂ ನಮ್ಮ ಅಮ್ಮನೇ ಕಾರಣ. ನೋಡೋಣ ಮುಂದೆ ಎಲ್ಲಿ ಟ್ರೀಟು, ಏನು ಟ್ಯಾಕ್ಸ್ ಹಾಕ್ಸ್ತೀನಿ ಅಂತ ಕಂಟಿನ್ಯೂ ಮಾಡ್ತೀನಿ ವಿಡಿಯೋದಲ್ಲಿ. ಬಾಯ್ ಮಾಡು. ಬಾಯ್. ಹ್ಯಾಪಿ ಮದರ್ಸ್ ಡೇ. ಆಯಿತು, ಕೇಕ್ ಕಟ್ ಆಯ್ತಿದೆ. ಇವತ್ತು ನಮ್ಮ ಅಮ್ಮಂಗೆ ಸರಿಯಾಗಿ ಬ್ಲೇಡ್ ಇವತ್ತು ಕರ್ಕೊಂಡೋದ್ರೆ ಇವತ್ತು ನಾನು ಸರಿಯಾಗಿ ಕತ್ರಿ ಹಾಕ್ಸ್ತೀನಿ. ಮಮ್ಮಿ ಬಾ ಇಲ್ಲಿ, ಏನು ಕೊಡಿಸ್ತೀಯ ಹೇಳಿ. ಬಾ ಇಲ್ಲಿ ಅಮ್ಮ. ನಿನಗೆ ಯಾರು ಎಲ್ಲೂ ಹೋಗಂಗಿಲ್ಲ, ನಾನು ಹೇಳಿದ್ದೀನಿ. ಇದು ಕಾಲ್ ಪಿಕ್ ಮಾಡಬೇಡ, ಬಾ ಇಲ್ಲಿ. ಬೇಗ ಹೇಳು, ಎಷ್ಟು ಇವಾಗ? ಎಷ್ಟು? 6 ಗಂಟೆ. 6 ಗಂಟೆ ಅಲ್ಲ, ಮತ್ತೆ ಎಷ್ಟೀಗ ಬಿಲ್ಲು ಅಂತ ಕೇಳಿದ್ದು. ನಾನ್ ಕೊಡ್ಸಬೇಕಾ ನಿನ್ಗೆ? ನಾನ್ ಕೊಡ್ಸಲ್ಲ ಇವಾಗ, ಮುಗೀತು. ಆಯ್ತು, ಇವಾಗ ಕೇಕ್ ಕಟ್ ಮಾಡ್ಸಿಲ್ವಾ? ನೆಕ್ಸ್ಟ್ ಎಲ್ಲ ನಿಂದೆ ಇವಾಗ. ಇಲ್ಲ ಬಾ, ಹೋಗನ್ ಬಾ. ಈಗ ನಾನು ನಮ್ಮಮ್ಮ ಶಾಪಿಂಗ್ ಹೋಗ್ತೀವಿ. ಏನೇನು ತರ್ತೀನಿ ಅಂತ ಮನೆಗೆ ಬಂದ್ಬಿಟ್ಟು ತೋರಿಸ್ತೀನಿ. ನಮ್ಮ ಮಮ್ಮಿ ನನಗೆ ಕೊಡಿಸ್ತಾರೆ ಅಂತ ಅನ್ಕೊಂಡ್ರೆ ಕರ್ಕೊಂಡೋಗಿ ನಂದೇ ಫುಲ್ ಟ್ಯಾಕ್ಸು ನಮ್ಮಮ್ಮ ಹಾಕ್ಸಿದ್ದು. ಮುಗೀತು, ಅಷ್ಟೇ ಮುಗೀತು. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಸಿ ಯು, ಟಾಟಾ, ಬಾಯ್ ಬಾಯ್.